ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಫಸ್ಟ್ ಟೈಮ್ ಅಕ್ಕಿ ರೊಟ್ಟಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಾನು 2019 ತುಮಕೂರಲ್ಲಿ ಇರಬೇಕಾದ್ರೆ ನಮ್ಮ ಜೊತೆಗೆ ರಾಧಾ ಅಕ್ಕ ಅಂತಿದ್ದರು. ಅವರು ರಿಯಲಿ ಎವ್ರಿ ಟೈಮ್ ಅದನ್ನೇ ಮಾಡ್ತಿದ್ರು. ವೀಕ್ಲಿ ಒಂದು 4 ಟೈಮ್ ಅಂತೂ ಅವರು ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ರು. ಸೊ ನನಗಿಲ್ಲಿ ಕಣ್ಣೀರು ಯಾಕಂತಂದರೆ ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡೋದು ಬಿಟ್ಟು ಅದನ್ನು ತುರಿಯೋಕೆ ಹೋದೆ. ಅದರಿಂದ ಕಣ್ಣೀರು ಖಾರ ಜಾಸ್ತಿ ಆಯಿತು, ಕಣ್ಣೀರು ಅದರಿಂದ ಬರ್ತಾ ಇರೋದು. ಇಲ್ಲಿ ನಾನು 2 ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಸಾಲ್ಟ್, ಟರ್ಮರಿಕ್, ಕ್ಯಾರೆಟ್, ಆನಿಯನ್, ಕುಕುಂಬರ್, ಚಿಲ್ಲಿ ಮತ್ತು ಕೊತ್ತಂಬರಿ ಇಷ್ಟೆಲ್ಲ ಹಾಕಿಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾವು ಒಂದೇ ಸಲ ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಭಾಳ ತೆಳು ಆದರೆ ರೊಟ್ಟಿ ಚೆನ್ನಾಗಿ ಬರೋಲ್ಲ, ಇಲ್ಲ ಗಟ್ಟಿ ಆದ್ರೂ ಚೆನ್ನಾಗಿ ಬರೋಲ್ಲ. ಸೊ ಮಿಡಲಲ್ಲಿ ಅದರದ್ದೇ ಆದಂಥ ಒಂದು ಕನ್ಸಿಸ್ಟೆನ್ಸಿಗೆ ನಾವು ಕಲಿಸ್ಕೋಬೇಕು. ಅದರಿಂದ ಸ್ವಲ್ಪನೇ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಇದು ಮಧ್ಯಾಹ್ನ ಟ್ರೈ ಮಾಡ್ತಾಯಿದ್ದೀನಿ. ಇಫ್ ನಮ್ಮ ಮಧ್ಯಾಹ್ನ ಟೈಮ್ ಆದರೆ ಅಗಸ್ತ್ಯ ಮಲಗಿದ್ದಾನೆ. ಇಫ್ ಅಗಸ್ತ್ಯ ಏನಾದರೂ ಎದ್ದರೆ ನನಗೆ ಮಾಡೋಕ್ಕಾಗಲ್ಲ. ಅದರಿಂದ ಮಧ್ಯಾಹ್ನ ಟೈಮ್ ಆಲ್ಮೋಸ್ಟ್ ಅವ್ನು ಭಾಳ ಹೊತ್ತು ಮಲಗ್ತಾನೆ. ನನಗೆ ಟೈಮ್ ಸಿಗುತ್ತೆ, ಒಂದು 2 ಅವರ್ ಟೈಮ್ ಸಿಗುತ್ತೆ ಅಡುಗೆ ಮಾಡೋದಕ್ಕೆ. ಇಫ್ ಏನಾದರೂ ರೊಟ್ಟಿ ಕೆಟ್ಟೋದ್ರೆ ಅನು ಬರ್ತಾರೆ, ಅವ್ರಿಗೆ ಊಟ ಏನಿಲ್ಲ, ಕೆಟ್ಟೋದ್ರೂ ಪರವಾಗಿಲ್ಲ, ಏನು ಮಾಡ್ತೀನಿ ಅದೇ ಅನ್ನ ಮಾಡ್ತೀನಿ ಮತ್ತು ಮೊಸರು ಏನಾದರೂ ತರಿಸಿ ತಿಂದರೆ ಆಯಿತು. ಇಲ್ಲಿ ನಾನು ರೊಟ್ಟಿ ತಟ್ಟೋದಕ್ಕೆ ಒಂದು ಉಪ್ಪಿಟ್ಟು ಕವರ್ನ ತೊಗೊಂಡಿದ್ದೀನಿ. ಅದನ್ನು ರೌಂಡ್ ಶೇಪಾಗಿ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ರೊಟ್ಟಿ ಅದ್ರ ಮೇಲೆ ತಟ್ಟಿದ್ದೀನಿ. ತಟ್ಟಿಬಿಟ್ಟು ಹಂಚೆ ಇಟ್ಟು ಅದ್ರ ಮೇಲೆ ಸ್ವಲ್ಪ ಆಯಿಲ್ನ ಹಾಕಿ, ಇನ್ನೊಂದು ಭಯ ಏನು ಗೊತ್ತಾ, ರೊಟ್ಟಿಯನ್ನು ತಟ್ಟಿದ್ದೀನಿ, ಪೇಪರ್ ಅಲ್ವಾ, ಅದು ಪೇಪರ್ ಸುಟ್ಟೋದ್ರೆ. ಆದ್ದರಿಂದ ಪೇಪರ್ ಸುಡಬಾರ್ದು ಅಂತಂದರೆ ನಾವು ಆಲ್ಮೋಸ್ಟ್ ಲೋ ಫ್ಲೇಮ್ ಇಟ್ಕೊಂಡೇ ಮಾಡಬೇಕು. ಲೋ ಫ್ಲೇಮ್ ಇಟ್ಕೊಂಡ್ರೆ ಅಲ್ಲಿ ಪೇಪರ್ಗೆ ಅಷ್ಟು ಎಫೆಕ್ಟ್ ಆಗಲ್ಲ ಅಂತ ನನ್ನ ಐಡಿಯಾ. ಸೊ ರೊಟ್ಟಿನ ಈ ಥರ ಹಾಕ್ತಿದ್ದೀನಿ ಫಾರ್ ದ ಫಸ್ಟ್ ಟೈಮ್ ಅಲ್ವಾ. ಸೊ ರೊಟ್ಟಿ ಫಸ್ಟ್ ಟೈಮ್ ಅಷ್ಟು ಚೆನ್ನಾಗಿ ಬರಲಿಲ್ಲ, ಮತ್ತು ಲಾಸ್ಟಿಗೆ ಚೆನ್ನಾಗಿ ಬಂತು. ಆಲ್ರೆಡಿ ಇಲ್ಲಿ ರೊಟ್ಟಿ ಕೆಟ್ಟೋಗ್ತಿದೆ, ಈ ಥರ ಬಂತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇದ್ರ ಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತೀನಿ. ಲಿಡ್ ಕ್ಲೋಸ್ ಮಾಡಿದರೆ ಸ್ವಲ್ಪ ಸಾಫ್ಟಾಗಿರುತ್ತೆ ರೊಟ್ಟಿ ಅಂತೇಳಿ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ನಾನು 1 ವೀಕ್ ಊರಿಗೆ ಹೋಗಿರೋದ್ರಿಂದ ಎಲ್ಲದನ್ನೂ ಇಲ್ಲಿ ಮನೆಯಲ್ಲಿ ತರಕಾರಿನೂ ಇನ್ನೂ ಏನು ತಂದಿಲ್ಲ. ಆದ್ದರಿಂದ ಏನಿದೆಯೋ ಅದನ್ನೇ ಟ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂತು ರೊಟ್ಟಿ. ಆ ರೊಟ್ಟಿ ಚೆನ್ನಾಗಿ ಬಂದಾಗ ನನಗೆ ಎಷ್ಟು ಖುಷಿ ಆಯ್ತು ಅಂತಂದರೆ ರಿಯಲಿ, ಯಾಕಂದರೆ ಹೊಸ ಫುಡ್ನ ಟ್ರೈ ಮಾಡಿದ್ರೆ ಯಾರಿಗೇ ಆಗಲಿ ಖುಷಿ ಆಗೇ ಆಗುತ್ತಲ್ವ. ನಾನು ಈ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಕೊಬ್ಬರಿ ಚಟ್ನಿನ ಮಾಡ್ತಾಯಿದ್ದೀನಿ. ಕೊಬ್ಬರಿ ಚಟ್ನಿ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಇದನ್ನು ನೋಡಿಬಿಟ್ಟು ನಮ್ಮನು ಹುಷಾರಮ್ಮ, ಮತ್ತು ಹೊಸ ಫುಡ್ ಟ್ರೈ ಮಾಡಬೇಕಾದ್ರೆ ನಾವು ಹೊಟ್ಟೆ ನೋವು ಬರಬಾರ್ದು, ಆ ಥರ ಮಾಡು ಅಂತಂದರು. ಆ ಥರ ಏನು ಮಾಡಲ್ಲ ಅಂತೇಳಿ ಕೊಡ್ತಾಯಿದ್ದೀನಿ. ಇಲ್ಲಿ ನಮ್ಮ ರೊಟ್ಟಿ ಮತ್ತು ಕೊಬ್ಬರಿ ಚಟ್ನಿ ರೆಡಿ ಆಯಿತು. ಈಗ ನಮ್ಮ ಮನುಗೆ ಕೊಡ್ತಾಯಿದ್ದೀನಿ. ನಮ್ಮನು ರಿಯಾಕ್ಷನ್ ಏನು ಗೊತ್ತಾ, ಮೇಲ್ಗಡೆ ಏನು ಚೆನ್ನಾಗಿ ಕಾಣ್ತಿದೆ, ಟೇಸ್ಟ್ ಹೆಂಗೈತೋ ಗೊತ್ತಿಲ್ಲ ಅಂತಿದ್ದಾರೆ. ತಿನ್ನಪ್ಪ, ತಿಂದು ನೋಡಿ ಹೇಳು ಅಂತ ಕೊಟ್ಟಿದ್ದೀನಿ, ತಿಂತಾಯಿದ್ದಾರೆ. ನಮ್ಮನು ಯಾವಾಗಲೇ ನಾನು ಹೊಸ ಫುಡ್ಡು ಟ್ರೈ ಮಾಡಿದ್ರು ನಮ್ಮನದು ಒಂದೇ ಡೈಲಾಗು, ಸೂಪರ್, ಐ ಲೈಕ್ ಯು. ಈ ಒಂದು ಡೈಲಾಗ್ ಹೇಳಿದಾಗ ನನಗಂತೂ ಖುಷಿ ಆಗ್ತಾ ಇರುತ್ತೆ. ಯಾಕಂದರೆ ನಾವು ಕಷ್ಟಪಟ್ಟು ಮಾಡಿರ್ತೀವಿ, ಮತ್ತು ಅಷ್ಟಾದರೂ ನಮಗೆ ಬೇಡವಾ ರಿಸಲ್ಟು. ಅದಕ್ಕೆ ಇಲ್ಲಿ ಡೈಲಿ ನಾನೇ ಊಟ ಮಾಡಿಸ್ತಿದ್ದೆ ಅಗಸ್ತ್ಯಗೆ. 3 ಹೊತ್ತು ನಾನೇ ತಿನ್ನಿಸ್ತೀನಿ. ಅವ್ರು ಯಾಕಂದರೆ ಡ್ಯೂಟಿ ಹೋಗೋದ್ರಿಂದ ಅವ್ರಿಗೆ ಟೈಮ್ ಸಿಗಲ್ಲ, ಅವ್ರು ಫ್ರೀ ಇದ್ರೂ ಅವ್ರು ತಿನ್ನಿಸಲ್ಲ. ಇವತ್ತು ಫ್ರೀ ಇದ್ದಾರೆ, ಅದಕ್ಕೆ ನಾನು ತಿನ್ನಿಸ್ತೀನಿ ಅಂತ ತಿನ್ನಿಸ್ತಾ ಇದ್ದಾರೆ. ಸೊ ಅವನು ಸ್ಟಾರ್ಟಿಂಗ್ ಚೆನ್ನಾಗಿ ತಿಂದ. ನಮ್ಮ ಹನುಗೆ ಇನ್ಸೈಡ್ ಫೀಲಿಂಗ್ಸ್ ಏನು ನೋಡು, ನನ್ನ ಹತ್ರ ಎಷ್ಟು ಚೆನ್ನಾಗಿ ತಿಂತಿದ್ದಾನೆ ಅವನು ಊಟ ಅಂತ. ಬಟ್ ನಾನು ಹೇಳಿದೆ ಲಾಸ್ಟಿಗೆ ತೋರಿಸ್ತಂತಡೆ ನಿನಗೆ ಬಸ್ ತೋರಿಸ್ತಾನೆ ಅಂತಂದೆ. ಅಷ್ಟರಲ್ಲೇ ಅವನು ಅದನ್ನೇ ಮಾಡ್ದೆ. ಅವನು ನೋಡ್ರಿ, ಲಾಸ್ಟಿಗೆ ಅವನಿಗೆ ಫುಡ್ ಇಷ್ಟ ಆಗಿಲ್ಲ ಅನಿಸುತ್ತೆ, ಅಲ್ಲಿ ಸ್ಟಾಪ್ ಮಾಡಿಬಿಡ್ತೀವಿ ನಾವು, ಫುಡ್ ಇಷ್ಟ ಇಲ್ಲ ಅಂತೇಳಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚ್ ಮೈ ವಿಡಿಯೋ.